ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಪೀಠಾಧಿಪತಿ ಬದಲಾವಣೆಗೆ ಇವತ್ತು ದಾವಣಗೆರೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸಿರಿಗೆರೆ ಶ್ರೀಗಳ ಬದಲಾವಣೆಗೆ ತೀರ್ಮಾನ ಮಾಡಲಾಗಿದೆ. ಚಿತ್ರದುರ್ಗದ ಸಿರಿಗೆರೆ ಮಠದ ಶ್ರೀಗಳ ಬದಲಾವಣೆಗೆ ಸಭೆ. ದಾವಣಗೆರೆಯ ರೆಸಾರ್ಟ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಸಿರಿಗೆರೆ ತರಳುಬಾಳು ಬೃಹನ್ಮಠ ರಾಜ್ಯದಲ್ಲೇ ಹೆಸರಾಂತ ಮಠಗಳಲ್ಲಿ ಒಂದಾಗಿರುವ ಅಕ್ಷರ ದಾಸೋಹ ಧಾರ್ಮಿಕ ದಾಸೋಹಕ್ಕೆ ಪ್ರಸಿದ್ಧಿಯಾಗಿರುವ ಮಠದಲ್ಲಿ ಒಳತಿಕ್ಕಾಟ ಜೋರಾಗಿದೆ. ಸಿರಿಗೆರೆ ಮಠದ ಶ್ರೀಗಳ ವಿರುದ್ಧ ಸಮಾಜದ ಮುಖಂಡರಿಂದಲೇ ಆಕ್ರೋಶ ವ್ಯಕ್ತವಾಗಿದ್ದು ಶ್ರೀಗಳ ಬದಲಾವಣೆಗೆ ಇವತ್ತು ಸಭೆ ನಡೆಸಲಾಗಿದೆ. ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಈ ಸಭೆ ನಡೆಸಲಾಗಿದ್ದು ಸಭೆಗೆ ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವ ಬಿಸಿ ಪಾಟೀಲ್ ಸೇರಿದಂತೆ ನೂರಾರು ಸಾದರ ಲಿಂಗಾಯತ ಸಮುದಾಯ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ಶ್ರೀಗಳ ವಿರುದ್ಧ ಮುಗಿಬಿದ್ರು. ಇಲ್ಲಿ ಮಾಡಿದಕ್ಕೆ ರೆಸಾರ್ಟ್ ರಾಜಕಾರಣ ಅಂತ ಹೇಳಿ ಈ ಸಮಾಜದ ಅಧ್ಯಕ್ಷರು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಜನರ ಪ್ರೀತಿಯಿಂದ ಬಂದಂತವರೆಲ್ಲ, ಎಲೆಕ್ಟೆಡ್ ಅಲ್ಲ, ನಾಮಿನೇಟೆಡ್ ಅಧ್ಯಕ್ಷರು. ಆ ಅಧ್ಯಕ್ಷರಿಗೆ ಸಮಾಜದ ಬಗ್ಗೆ ಕಿಂಚಿತ್ತು ಕಳಕಳಿ ಇಲ್ಲ. ಇತ್ತ ಸಿರಿಗೆರೆ ಮಠ ಶ್ರೀಗಳ ಬದಲಾವಣೆಗೆ ದಾವಣಗೆರೆಯಲ್ಲಿ ಸಮುದಾಯದ ಪ್ರಮುಖರು ಸಭೆ ಕರೀತಾ ಇದ್ದಂತೆ ಸಿರಿಗೆರೆ ಶ್ರೀಮತ್ ಸಾಧು ಸದ್ಧರ್ಮ ವೀರಶೈವ ಸಂಘದ ಪ್ರಕಟಣೆ ಹೊರಡಿಸಲಾಗಿದೆ. ರೆಸಾರ್ಟ್ ರಾಜಕೀಯದಂತೆ ಸಭೆ ಸೇರಿರುವುದು ಸರಿಯಲ್ಲ, ಮಠದ ಬಗ್ಗೆ ವಿವಾದಾತ್ಮಕ ಸಂಗತಿ ಇದ್ರೆ ಲಿಖಿತ ದೂರು ನೀಡಬೇಕು ಅಂತ ಪ್ರಕಟಣೆ ಹೊರಡಿಸಿ ಸಭೆಗೆ ನೇರವಾಗಿ ವಿರೋಧ ವ್ಯಕ್ತಪಡಿಸಿದೆ. ಇನ್ನು ಸಿರಿಗೆರೆ ಶ್ರೀಗಳ ಬದಲಾವಣೆ ಯಾಕೆ ಮತ್ತು ಶ್ರೀಗಳನ್ನ ಬದಲಾಯಿಸಲು ಕಾರಣಗಳೇನು ಅಂತ ನೋಡ್ತಾ ಹೋದ್ರೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಸಿರಿಗೆರೆ ಮಠದ ಪೀಠಾಧಿಪತಿಯಾಗಿ 42 ವರ್ಷ ಕಳೆದಿದೆ. ಸ್ವಾಮೀಜಿಗಳು 60 ವರ್ಷ ಇದ್ದಾಗ ನಿವೃತ್ತಿ ಹೊಂದಬೇಕಿತ್ತು. ಆದರೆ ಶಿವಾಚಾರ್ಯ ಸ್ವಾಮೀಜಿಗಳಿಗೆ 78 ವರ್ಷ ವಯಸ್ಸಾದ್ರೂ ಇನ್ನೂ ನಿವೃತ್ತಿ ಹೊಂದಿಲ್ಲ. ಶ್ರೀಗಳಿಗೆ ವಯಸ್ಸಾದ್ರೂ ಮಠಕ್ಕೆ ಮರಿಸ್ವಾಮಿ ನೇಮಕ ಕೂಡ ಮಾಡಿಲ್ಲ. ಸಿರಿಗೆರೆ ಮಠದ ಸರ್ವಾಧಿಕಾರಿಗಳಾಗಿರೋ ಶಿವಾಚಾರ್ಯ ಶ್ರೀಗಳು ಈ ಹಿಂದೆ ತಮ್ಮ ತಂಗಿ ಮಗನನ್ನ ಮರಿಸ್ವಾಮೀಜಿ ಮಾಡಲು ಯತ್ನಿಸಿದ್ರು. ಆದರೆ ಸಮಾಜದಿಂದ ವಿರೋಧ ವ್ಯಕ್ತವಾಗಿದ್ದಕ್ಕೆ ಶ್ರೀಗಳು ಸೈಲೆಂಟ್ ಆಗಿದ್ರು. ಸಿರಿಗೆರೆ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ದೃಢ ನಿರ್ಧಾರ. ಆಗಸ್ಟ್ 18ರವರೆಗೆ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳಿಗೆ ಗಡುವು. ಶಾಮನೂರು ಶಿವಶಂಕರಪ್ಪ ನೇತೃತ್ವದ ಸಭೆಯಲ್ಲಿ ಸಿರಿಗೆರೆ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಜೊತೆಗೆ 3 ಪ್ರಮುಖ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದ್ದು ಆಗಸ್ಟ್ 18ರವರೆಗೆ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳಿಗೆ ಗಡುವು ನೀಡಲಾಗಿದೆ. ಅಂದು ಭಕ್ತರ ನಿಯೋಗ ಶ್ರೀಗಳನ್ನ ಭೇಟಿಯಾಗಲಿದ್ದು ಸ್ವಾಮೀಜಿ ಒಪ್ಪಿದ್ರೆ ಮರಿಸ್ವಾಮೀಜಿ ನೇಮಕ, ಇಲ್ದಿದ್ರೆ ಹೋರಾಟ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಒಟ್ಟಾರೆ ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಸಿರಿಗೆರೆ ಮಠದ ಒಳಜಗಳ ಸದ್ಯ ಜಗಜ್ಜಾಹೀರಾಗಿದೆ. ಶ್ರೀಗಳ ಬದಲಾವಣೆಗೆ ತೀರ್ಮಾನ ಮಾಡಲಾಗಿದೆ. ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳಿಗೆ ಡೆಡ್ಲೈನ್ ನೀಡಲಾಗಿದ್ದು ಸ್ವಾಮೀಜಿ ಪೀಠ ತ್ಯಾಗ ಮಾಡ್ತಾರಾ ಅಥವಾ ಅವರೇ ಮುಂದುವರಿಯುತ್ತಾರಾ ಕಾದ್ ನೋಡಬೇಕಿದೆ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.